ಈ ವಾರ ಪಡ್ಡು ಮಾಡೋ ಪ್ಯಾನ್ ತರಿಸಿದ್ದೀನಿ. ಇದನ್ನ ಕೆಲವರು ಪಡ್ಡು ಮಾಡೋ ಪ್ಯಾನ್ ಅಂತಾರೆ, ಇನ್ನು ಕೆಲವರು ಅಪ್ಪಂ ಮಾಡೋ ಪ್ಯಾನ್ ಅಂತಾರೆ. ಸೊ ಇದನ್ನ ಅನ್ಬಾಕ್ಸ್ ಮಾಡಿ ನೋಡೇ ಬಿಡೋಣ ಹೆಂಗಿದೆ ಅಂತ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಿಲ್ಲಿ, ಹೋದ ವಾರ ಚಪಾತಿ ಮಾಡೋದಕ್ಕೆ, ತರಕಾರಿ ಕಟ್ ಮಾಡೋದಕ್ಕೆ ಒಂದು ಮೆಟಲ್ ಬೋರ್ಡ್ದು ಪ್ರಾಡಕ್ಟ್ ರಿವ್ಯೂ ಮಾಡಿದ್ದೆ. ತುಂಬ ಜನ ಬೈ ಮಾಡಿದ್ದಾರೆ ಅದನ್ನ. ಆಮೇಲೆ ಸಾಕಷ್ಟು ಜನ ತುಂಬ ಚೆನ್ನಾಗಿತ್ತು ಸರ್ ಪ್ರಾಡಕ್ಟ್ ಅಂತ ಮೆಸೇಜ್ ಕಳಿಸಿದ್ದಾರೆ. ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಆಮೇಲೆ ಇದಕ್ಕೆ ಮೆಟಲ್ದೆಲ್ಲ ಯೂಸ್ ಮಾಡಬಾರ್ದು, ಆ ಪಡ್ಡು ತಿರುಗ್ಸೋಕ್ಕೆ ಅಂತ ವುಡನ್ ಸ್ಪೂನ್ ಥರದ್ದೊಂದು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಒಂದು ಕ್ಲೀನ್ ಮಾಡೋ ಬ್ರಷ್ ಅಂತಾರೆ ಏನಂತಾರ ಗೊತ್ತಿಲ್ಲ, ಇದು ಕೊಟ್ಟಿದ್ದಾರೆ. ಓಕೆ, ತುಂಬ ಅಂದರೆ ತುಂಬಾ ಲೈಟ್ ವೆಯ್ಟ್ ಇದೆ. ಲೈಟ್ ವೆಯ್ಟ್ ಅಂದರೆ ಸಿಕ್ಕಾಪಟ್ಟೆ ಲೈಟ್ ವೆಯ್ಟ್ ಇದೆ, ಭಾರನೇ ಇಲ್ಲ. ಸೊ ಇದು ಆ್ಯಕ್ಚುಲಿ ಕಬ್ಬಿಣದ್ದಲ್ಲ, ಅಲ್ಯೂಮಿನಿಯಂ ಮೆಟಲ್. ಒಂದು ಸಲಕ್ಕೆ ಇದರಲ್ಲಿ 12 ಪಡ್ಡು ಮಾಡ್ಬೋದು. ಸೊ ಇದು ನಾನ್ ಸ್ಟಿಕ್ ಇರುತ್ತೆ. ಇದನ್ನು ಪ್ರೀ ಸೀಸನಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಅಂದರೆ ಪಳಗಿಸೋದು ಅಂತಾರಲ್ಲ ಅದೇನು ಮಾಡೋ ಅವಶ್ಯಕತೆ ಇಲ್ಲ. ಒಂದ್ಸಲ ತೊಳೆದ್ಬಿಟ್ಟು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಫಸ್ಟು ಪಡ್ಡು ಮಾಡಿ ನೋಡಿ ಆಮೇಲೆ ಹೇಳ್ತೀನಿ ಇದು ಹೆಂಗಿದೆ ಅಂತ. ಪ್ರೋಸೆಸ್ ಎಲ್ಲ ಸೇಮ್ ದೋಸೆ ಹಾಕ್ದಂಗೆ, ಅಂದರೆ ಪ್ರೀ ಹೀಟ್ ಮಾಡಬೇಕು. ಸ್ವಲ್ಪ ಬಿಸಿ ಆದಮೇಲೆ ಬೇಕಾದರೆ ಲೈಟಾಗಿ ಎಣ್ಣೆ ಹಚ್ಚಿ, ಇಲ್ಲ ತುಪ್ಪ ಸವರಿ, ಇಲ್ಲಾಂದರೆ ಡೈರೆಕ್ಟಾಗಿ ಹಿಟ್ಟು ಹಾಕ್ಬೋದು. ನಾನ್ ಸ್ಟಿಕ್ ಇದು. ಸೊ ಹಿಟ್ಟೆಲ್ಲ ಹಾಕಾದ್ಮೇಲೆ ಲಿಡ್ ಬರುತ್ತೆ, ಲಿಡ್ ಮುಚ್ಚಿ. ಸೊ ಅಂದಾಜ್ ಮೇಲೆ ತೆಗೆದು ನೋಡಿ, ಜಾಸ್ತಿ ಹೊತ್ತು ಇಡೋಕೋಬೇಡಿ. ಸೊ ಒಂದು ಸ್ವಲ್ಪ ಹೊತ್ತು ಆದಮೇಲೆ ತಿರುಗಿಸ್ಬೇಕು. ಇದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತಾಗುತ್ತೆ ಅನಿಸುತ್ತೆ. ಸೊ ಹಿಂಗೆ ಬಂದಿದೆ ನೋಡಿ ಪಡ್ಡು. ಸೊ ಈಗ ಇದ್ರ ಬಗ್ಗೆ ಮಾತಾಡ್ತೀನಿ. ಸೊ ಅವಾಗಲೇ ಹೇಳ್ದಂಗೆ ಇದು ಸಿಕ್ಕಾಬಟ್ಟೆ ಲೈಟ್ ವೆಯ್ಟ್ ಇದೆ. ಸೊ ಇದರಲ್ಲಿ 12 ಪಡ್ಡು ಇಡಿಸುತ್ತೆ. ಅದಕ್ಕೆ ಇದು ಒಂದು ಸ್ವಲ್ಪ ಅಗಲ ಇರುತ್ತೆ. ಈ ಅಗಲ ಇರೋದ್ರಿಂದ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಸ್ಟವ್ ಫ್ಲೇಮು ಅಲ್ಲಿ ರೀಚ್ ಆಗಲ್ಲ ಎಡ್ಜಸ್ಗೆ. ಸೊ ಅಲ್ಲೊಂದು ಸ್ವಲ್ಪ ಜಾಸ್ತಿ ಬೆಂದಿರಲ್ಲ, ನೋಡಿಕೊಂಡು ಸ್ವಲ್ಪ ತಿರುಗಿಸ್ಕೋಬೇಕು ಅದನ್ನ. ಆಮೇಲೆ ನಂಗೆ ಗೊತ್ತಿರಂಗೆ ಇದನ್ನ ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಅಷ್ಟೊಂದು ಬಾಳಿಕೆ ಬರಲ್ಲ ಅನ್ಸುತ್ತೆ. ಅಂದರೆ ವಾರಕ್ಕೊಂದು 4-5 ಸಲ ಪಡ್ಡು ಮಾಡ್ಕೊಳ್ಳೋರಿಗೆ, ಕೆಲವರು ಡೈಲಿ ಪಡ್ಡು ಮಾಡ್ಕೋತಾರೆ, ಅಂಥವ್ರಿಗೆ ನಾನು ಇದನ್ನು ರೆಕಮೆಂಡ್ ಮಾಡಲ್ಲ. ಯಾಕಂದರೆ ಅಂಥವ್ರು ಡೈಲಿ ಇದನ್ನು ತೊಳಿಬೇಕಾಗುತ್ತೆ. ಆ ತೊಳೆಯೋ ಪ್ರೋಸೆಸ್ಸಲ್ಲಿ ಆ ನಾನ್ ಸ್ಟಿಕ್ದು ಎದ್ದು ಹೋಗ್ಬಿಡುತ್ತೆ. ಆಮೇಲೆ ಮೆಟಲ್ ಬೇರೆ ಅಷ್ಟೊಂದು ದಪ್ಪ ಇಲ್ಲ, ತುಂಬ ತಿನ್ ಇದೆ, ಲೈಟ್ ವೆಯ್ಟ್ ಇದೆ. ಅಷ್ಟೊಂದು ಬಾಳಿಕೆ ಬರಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ದಪ್ಪ ಇದ್ರೆ ಪ್ರೀ ಹೀಟ್ ಆದ್ಮೇಲೆ ತುಂಬ ಚೆನ್ನಾಗಿ ಕಾವು ಇರುತ್ತೆ. ಸೊ ಅದೊಂದು ಡಿಸ್ಅಡ್ವಾಂಟೇಜ್ ನನಗೆ ಗೊತ್ತಿರಂಗೆ. ಆದರೆ ಮಾಡಾದ್ಮೇಲೆ ನಮ್ಮ ಮನೆಯವ್ರು ಕೇಳಿದಾಗ ಸೊ ಇಷ್ಟೊಂದು ಚೀಪ್ ಪ್ರೈಸಲ್ಲಿ ತುಂಬ ಚೆನ್ನಾಗೇ ಆಗಿದೆ ಅಂತಂದ್ರು ಅವರು. ಸೊ ನನ್ನನ್ನು ಕೇಳಿದ್ರೆ ರೆಗ್ಯುಲರಾಗಿ ಪಡ್ಡು ಮಾಡೋರು ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೂ ಐರನ್ ಕ್ಯಾಸ್ ತೊಗೊಳ್ಳಿ, ಅದರಲ್ಲೂ ಒಂದು 9 ಒಳಗಡೆ ಆಗುವಂಥ ತೊಗೊಳ್ಳಿ. ಆಮೇಲೆ ಸ್ಕ್ವೇರ್ ಇರೋದನ್ನ ತೊಗೊಳಕ್ ಹೋಗ್ಬಿಡಿ, ಫ್ಯಾನ್ಸಿಯಾಗಿ ಕಾಣುತ್ತೆ ಅಂತ. ಒಂದು 9 ಪಡ್ಡು ಒಳಗಡೆ ಆಗುವಂಥದ್ದು ರೌಂಡ್ ಇರೋದು, ಈ ಥರದ್ದು ತೊಗೊಳೋದು ಬೆಟ್ರು. ಡೈಲಿ ಕ್ಲೀನ್ ಮಾಡೋದಕ್ಕೂ, ರಫ್ ಅಂಡ್ ಟಫ್ ಯೂಸ್ ಮಾಡೋದಕ್ಕೂ ತುಂಬ ಬಾಳಿಕೆ ಬರುತ್ತವೆಲ್ಲ. ಆಮೇಲೆ ಅದಕ್ಕೆ ಸ್ಪೂನ್ ಎಲ್ಲ ಯೂಸ್ ಮಾಡ್ಬೋದು ತಿರುಗ್ಸೋಕ್ಕೆ, ಏನು ಪ್ರಾಬ್ಲಮ್ ಇರಲ್ಲ. ಇದು ನಾನ್ ಸ್ಟಿಕ್ ಆಗಿರೋದ್ರಿಂದ ಸ್ಪೂನ್ ಯೂಸ್ ಮಾಡಬಾರ್ದು ಅಂತಿದೆ. ಸೊ ಫೈನಲಾಗಿ ಏನು ಹೇಳೋಕೆ ಹೊರಟಿದ್ದೀನಿ ಅಂದರೆ, ಯಾವಾಗಲೂ ಒಂದ್ಸಲ ಮಾಡೋರು ತುಂಬ ಚೀಪಾಗಿ, ಅಂದರೆ ಒಂದು 350 ರೂಪಾಯಿ ಒಳಗಡೆ ಇದು ಸಿಕ್ಬಿಡುತ್ತೆ, ಇದನ್ನೇ ತೊಗೊಂಬಿಡಿ. ನಮ್ಮ ಮನೆಯವ್ರು ಕೇಳಿದಾಗ ಇದು ಸಾಕು ನನಗೆ ಅಂತಂದ್ರು. ಯಾಕಂದರೆ ಯಾವಾಗಲೂ ಒಂದ್ಸಲ ಮಾಡೋದು ನಾವು, ಈ ಪ್ರೈಸ್ಗೆ ಇದು ಸೂಪರ್ ಆಗಿದೆ ಅಂತಂದ್ರು ಅವರು. ನಾವು ರೆಗ್ಯುಲರಾಗಿ ಮಾಡ್ತೀವಿ ಅಂದರೆ ಒಂದು ಸ್ವಲ್ಪ 1000-1500 ರೂಪಾಯಿ ಇಲ್ಲ 2000ಕ್ಕೂ ಒಳ್ಳೊಳ್ಳೆ ಬರ್ತವೆ ಐರನ್ ಕ್ಯಾಸ್ಟ್ ಇರೋದು. ಆವಾಗಲೇ ನಾನು ಹೇಳ್ದಂಗೆ ರೌಂಡೆಡು ಒಂದು ಸಲಕ್ಕೆ ಒಂದು 9 ಪಡ್ಡು ಮಾಡುವಂಥದ್ದೇ ತೊಗೊಳ್ಳಿ. ನಾನು ನೆಕ್ಸ್ಟ್ ಟೈಮು ಐರನ್ ಕ್ಯಾಸ್ಟ್ ಅಂದರೆ 9 ಪಡ್ಡು ಆಗುವಂಥದ್ದು ಒಂದೊಳ್ಳೆ ಪ್ರೀಮಿಯಂ ಬ್ರ್ಯಾಂಡ್ ಪಡ್ಡು ಪ್ಯಾನ್ ತರಿಸಿ ಎರಡರಲ್ಲೂ ಮಾಡಿ ಎರಡನ್ನೂ ಕಂಪೇರ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಸದ್ಯಕ್ಕೆ ಬೇಕಾಗಿರೋರು ಎಂಡ್ ಸ್ಕ್ರೀನಲ್ಲಿದೆ ಪ್ರಾಡಕ್ಟು, ಬೈ ಮಾಡಿ. ಐರನ್ ಕ್ಯಾಸ್ಟ್ ಪ್ರಾಡಕ್ಟು ಟ್ಯಾಗ್ ಮಾಡಿದ್ದೀನಿ, ಅದನ್ನು ಒಂದ್ಸಲ ಚೆಕ್ ಮಾಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಬೈ ಮಾಡಿ. ಸೊ ನನ್ನ ಹಳೆ ವೀಡಿಯೋಸ್ ಯಾರಾದರೂ ನೋಡಿಲ್ಲ ಅಂದರೆ ಪ್ರಾಡಕ್ಟ್ ರಿವ್ಯೂಸ್ ಅಂತ ಪ್ಲೇಲಿಸ್ಟ್ ಮಾಡಿದ್ದೀನಿ, ಅಲ್ಲೆಲ್ಲನೂ ಒಂದ್ಸಲ ನೋಡಿ. ಸೊ ಮುಂದಿನ ವಾರ ಇನ್ನೊಂದು ಒಳ್ಳೆ ಪ್ರಾಡಕ್ಟ್ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಆರಾಮಾಗಿರಿ.